ಹಾಯ್ ಹಲೋ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ಏನಪ್ಪ ವಿಷಯ ಇವತ್ತು, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ಯೋಚಿಸ್ತಾ ಇದ್ದೀರಾ? ನಿಮಗೆ ತಮ್ಮನೈಲ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ನಾವೆಲ್ಲೋ ಹೋಗ್ಬೇಕು ಅಂತ ಹೊರಟ್ವಿ, ಬಟ್ ಹೋಗಿದ್ದು ಇನ್ನೆಲ್ಲಿಗೋ ಹೋದ್ವಿ. ಹಾಗೆ ಹೋಗ್ತಾ ಹೋಗ್ತಾ ನನ್ನ ಮಗ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದ. ಸೊ ಬೆಳಗ್ಗೆನೇ ಸ್ಕೂಲಿಗೆ ಕಳಿಸಿದ್ವಿ. ಸ್ಕೂಲಿಂದ ಅವನು ನನಗೆ ಪಿಕ್ ಮಾಡಿಕೊಂಡು ನಾವು ಹೊರಟಿದ್ದು ಯಾವ ಕಡೆ ಅಂದರೆ ಹುಳಿಯಾರ್ ಕಡೆ. ನಾವು ಆ್ಯಕ್ಚುಯಲಾಗಿ ಹೇಳ್ಬೇಕಂದ್ರೆ ಹುಳಿಯಾರ್ ಸಂತೆಗೆ ಹೋಗ್ಬೇಕಂತ ಹೋದ್ವಿ. ಗುರುವಾರ ಆಗಿದ್ದರಿಂದ ಹುಳಿಯಾರ್ ಸಂತೆ ನಡೆಯುತ್ತೆ ಅಲ್ವಾ ಗುರುವಾರ. ಸೊ ಹಾಗಾಗಿ ಹುಳಿಯಾರ್ ಸಂತೆಗೆ ಹೋಗ್ಬೇಕು ಅಂತ ಹೋದ್ವಿ, ಬಟ್ ಸಂತೆಗೆ ಹೋಗಲಿಲ್ಲ ನಾವು. ನೋಡಿ, ಹೋಗ್ಬೇಕು ಅಂದ್ಕೊಂಡಿದ್ದೆ ಎಲ್ಲಿಗೋ, ಇನ್ನೂ ಹೋಗಿದ್ದೋ ಇನ್ನೆಲ್ಲಿಗೋ ಹೋದ್ವಿ. ಸೊ ಸಂತೆಗೆ ಹೋಗ್ಬೇಕಂತ ಹೋದ್ವಿ, ಬಟ್ ಸಂತೆಗೆ ಹೋಗೋಕ್ಕಾಗಲಿಲ್ಲ ನಾವು. ಮತ್ತು ಇನ್ನೆಲ್ಲಿಗೆ ಹೋದ್ವಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ? ನಾವು ಆ್ಯಕ್ಚುಲಾಗಿ ಸಂತೆಗೆ ಹೋಗ್ಬೇಕಂತಲೇ ಹೋಗಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ ಅಂತೇಳಿ ಅಲ್ಲೇ ಹುಳಿಯಾರಲ್ಲಿ ನಮ್ಮ ಅಕ್ಕ ಅವರ ಯಜಮಾನ್ರಿಗೆ ಹುಷಾರಿರಲಿಲ್ಲ ಸ್ವಲ್ಪ. ಅಂದರೆ ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವ್ರ ಅಕ್ಕ, ಅವ್ರ ಯಜಮಾನ್ರಿಗೆ ಹುಷಾರಿರಲಿಲ್ಲ ಅಂತ. ಹಾಗೆ ಅವರನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ನಮ್ಮ ಊರ ಕಡೆ ಅಂದರೆ ನನ್ನ ತವರು ಮನೆ ಕಡೆ ಹೊರಟ್ವಿ. ನಮ್ಮ ಪಾಪುಗೆ ಶುಕ್ರವಾರ ಕೂಡ ಮೊಹರಂ ಕಡೆ ದಿನ ಅಂತ ರಜಾ ಇದ್ದಿದ್ದರಿಂದ, ಸೊ ನನಗೆ ಅಲ್ಲಿ ಹೋಗಿ ಪಿಕ್ ಮಾಡಾದ್ಮೇಲೆ ಮೆಸೇಜ್ ಬಂದಿದ್ದು ರಜಾ ಇದೆ ಅಂತ. ಸೊ ಹಾಗಾಗಿ ಅವನನ್ನು ಕರ್ಕೊಂಡು ನಾವು ಶುಕ್ರವಾರ ವಾಪಸ್ ಬಂದುಬಿಡೋಣ ಅಂತೇಳಿ ಸೀದಾ ನಾವು ಹೋಗಿದ್ದು ನಮ್ಮ ಊರ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಸೊ ಹೋಗಿ ನಾವು ಸಂಜೆ ಒಂದು 5-6 ಗಂಟೆ ಅಷ್ಟರಲ್ಲಿ ಊರನ್ನು ತಲುಪಿದ್ವಿ. ಅಲ್ಲಿ ನಮ್ಮ ಮನೆಯವ್ರಿಗೆ ವಿಷಯ ಗೊತ್ತಿರಲಿಲ್ಲ ನಾವು ಬರ್ತೀವಿ ಅಂತ. ನಾವು ಮುಂಚೆನೇ ಹೇಳಿರಲಿಲ್ಲ. ಸೊ ಇದು ಪ್ರೀ ಪ್ಲ್ಯಾನಡ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದಲ್ಲ. ಸೊ ಹಾಗಾಗಿ ನಾವು ಬರ್ತೀವಿ ಅಂತ ಹೇಳಿರಲಿಲ್ಲ. ಅವ್ರಿಗೆಲ್ಲ ನಮ್ಮನ್ನು ನೋಡಿ ಖುಷಿ ಆಯಿತು, ಏನು ಆಶ್ಚರ್ಯವಾಗಿ ಬಂದುಬಿಟ್ರಲ್ಲ ಅಂತ ತುಂಬಾ ಖುಷಿಯಾಗೋಯಿತು. ಸೊ ನಾವು ಹೋಗಿ ಆದಮೇಲೆ ಆಲೇ ಸಂಜೆ ಆಗೋಗಿಬಿಟ್ಟಿತ್ತಲ್ಲ, ಹಾಗಾಗಿ ಹೋಗಿ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡಿಕೊಂಡ್ರು. ವೆದರ್ ಒಳ್ಳೆ ಚೆನ್ನಾಗಿತ್ತು. ಮಳೆ ಲಾಸ್ಟ್ ಟೈಮ್ ಹೋದಾಗ ಕೂಡ ನಿಮಗೆ ತೋರಿಸಿದ್ದೆ ಮಳೆ ಬರ್ತಾ ಇದೆ, ಬಿಸಿಲಿದೆ ಅಂತ ಎಲ್ಲ. ಸೊ ಈ ಸರಿನೂ ಕೂಡ ಸ್ವಲ್ಪ ವೆದರು ಸಂಜೆ ಆದಂಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೋಗಿ ಆದಮೇಲೆ ನಮ್ಮ ಅಕ್ಕಗೆ ಫೋನ್ ಮಾಡಿದ್ವಿ, ಇನ್ನೊಬ್ಳು ಅಕ್ಕಗೆ ಫೋನ್ ಮಾಡಿದ್ವಿ. ಒಬ್ಳಕ್ಕ ಅವಳಿಗೆ ಹುಷಾರಿರಲಿಲ್ಲ ಅಂತ ಊರಲ್ಲೇ ಇದ್ಲು. ಸೊ ಅವಳು ನೋಡೋಂಗಾಗುತ್ತೆ ಅಂತ ಊರಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಇನ್ನೊಬ್ಬ ಅಕ್ಕಗೆ ಫೋನ್ ಮಾಡಿದ್ವಿ, ಪಾಪು ನೋಡಬೇಕು ಅಂತ ತುಂಬ ದಿನದಿಂದ ಅಂತ ಇದ್ಲು. ಸೊ ಅವಳು ಕೂಡ ಆವಾಗ ಬಂದುಬಿಟ್ಲು. ಅವಳು ಬಂದಾದಮೇಲೆ ನಮ್ಮ ಅಜ್ಜಿ ತಾತ ಕೂಡ ನೆಕ್ಸ್ಟ್ ಡೇ ಬಂದರು. ಅವರು ಅವತ್ತು ಸಂಜೆ ಬರಲಿಲ್ಲ. ಸೊ ಅವತ್ತು ಸಂಜೆ ಎಲ್ಲ ಮುಗೀತು, ಕಾಫಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅವತ್ತು ನೈಟು ಮುಗ್ದೋಯ್ತು. ಅಂದರೆ ರಾತ್ರಿ ಆಯಿತು, ಮಲಗಿಬಿಟ್ವಿ. ನೆಕ್ಸ್ಟ್ ಮಾರ್ನಿಂಗ್ ಏನಾಯಿತು ಅಂದರೆ ಬೆಳಗ್ಗೆನೇ ತಿಂಡಿಗೆ ನಮ್ಮಮ್ಮ ಸ್ವೀಟ್ ಮಾಡಿದ್ರು, ಶಾವಿಗೆ. ಮೊನ್ನೆ ನಿಮಗೆ ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೆ ನಾನು ಅವತ್ತು ಶಾವಿಗೆ. ಸೊ ನಮಗೂ ಶಾವಿಗೆ ತಿಂದು ತುಂಬ ದಿನ ಆಗಿತ್ತಲ್ಲ. ಸೊ ಶಾವಿಗೆ ಮಾಡಮ್ಮ ಅಂತ ಹೇಳೋದಕ್ಕೆ ನಮ್ಮಮ್ಮ ಶಾವಿಗೆ ತಕ್ಷಣವೇ ಅಕ್ಕಿ ಮಿಲ್ಲಿಗೆ ಹಾಕಿದ್ದು ಅಕ್ಕಿ ಇತ್ತು. ಸೊ ಅಕ್ಕಿ ಮತ್ತು ಅನ್ನ ಆ ಥರದ್ದೆಲ್ಲ ಮಾಡಿ ಶಾವಿಗೆಯನ್ನು ಮಾಡಿದ್ರು. ಸೊ ಶಾವಿಗೆ ಎಲ್ಲ ನನ್ನ ಮಗಳು ಕೂಡ ನೋಡಿ ಶಾವಿಗೆ ಒತ್ತುತ್ತಾ ಇದ್ದಾಳೆ ಅವ್ರ ದೊಡ್ಡಮ್ಮ ಜೊತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಅಲ್ಲೆಲ್ಲ ಊಟವನ್ನು ಮಾಡಿದ್ವಿ. ಊಟವನ್ನು ಮಾಡಾದಮೇಲೆ ನಮ್ಮ ಅಜ್ಜಿ ತಾತ ಕೂಡ ಬಂದಿದ್ದರು. ಅವರು ಕೂಡ ನಮ್ಮನ್ನು ನೋಡಬೇಕು, ನಮ್ಮ ಅಕ್ಕನ ನೋಡಬೇಕು ಅಂತ ಅವ್ರು ಕೂಡ ಊರಿಗೆ ಬಂದಿದ್ದರು. ಸೊ ಅವ್ರು ಕೂಡ ಬಂದರು. ಅವ್ರ ಜೊತೆ ಎಲ್ಲ ಕುತ್ಕೊಂಡು ನಾವು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಮಕ್ಕಳೆಲ್ಲ. ಅವ್ರ ಜೊತೆ ಎಲ್ಲ ಕಾಲವನ್ನು ಕಳೆದ್ವಿ. ಹಾಗೆ ಸಂಜೆ ಆಗೋಯಿತು. ಅವತ್ತು ಸಂಜೆ ಆದಮೇಲೆ ನಾವು ಇನ್ನೂ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಆಟ ಆಡಿಕೊಂಡು ಮತ್ತೆ ನಾನ್ ವೆಜ್ ಮಾಡಿದ್ರು. ಸಂಜೆ ನಾನ್ ವೆಜ್ಜು ಮನೆಯಲ್ಲಿ ಕೋಳಿಗಳೆಲ್ಲ ಸಿಗುತ್ತೆ. ಅಲ್ಲೂ ಕೂಡ ನಮ್ಮೂರ ಥರನೇ ಅವರು ಕೋಳಿಗಳನ್ನೆಲ್ಲ, ಕೋಳಿ ಹಸು ಎಲ್ಲ ಇದೆ ನೋಡಿ, ಅವನ್ನೆಲ್ಲ ಸಾಕಿದ್ದಾರೆ. ಸೊ ಮನೆಯಲ್ಲಿದ್ದಿದ್ದ ಕೋಳಿಗಳನ್ನೇ ಕಟ್ ಮಾಡಿಸಿದ್ರು. ಸೊ ಸಂಜೆ ನಾನ್ ವೆಜ್ ಮಾಡಿದ್ರು. ಸೊ ನಾನ್ ವೆಜ್ ಮಾಡಿದ್ರು.
ಮತ್ತು ಅಲ್ಲಿ ಸ್ವಲ್ಪ ನಾನು ವೀಡಿಯೋಸ್ ತೊಗೊಂಡೆ. ಮನೆ ಮುಂದೆ ಫ್ಲವರು ಅವು ಇವು ಅಂತ ಇಂಥ ಗಿಡಗಳೆಲ್ಲ ಇದೆ, ಔಷಧಿ ಗಿಡಗಳೆಲ್ಲ ಇದೆ, ಮತ್ತು ಹೂವಿನ ಗಿಡಗಳೆಲ್ಲ ಇದೆ. ಮನೆ ಮುಂದೆಯೇ ಹೂವಿನ ಗಿಡಗಳೆಲ್ಲ ಬೆಳೆದಿದ್ದಾರೆ ನೋಡಿ. ಮನೆ ಮುಂದೆ ವಾತಾವರಣ ಇದು. ನಮ್ಮ ಮನೆ, ನನ್ನ ತವರ ಮನೆ ಮುಂದಿನ ವಾತಾವರಣ ಇದು. ಅಲ್ಲಿ ನಿಮಗೆ ಮೊನ್ನೆ ದೊಡ್ಡಪತ್ರೆದು ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋನ ಅಲ್ಲೇ ಮಾಡಿದ್ದು. ಸೊ ದೊಡ್ಡಪತ್ರೆ ಅಲ್ಲೇ ಅಂದರೆ ಮನೆ ನೆಲದಲ್ಲೇ ಉಳಿದರೆ ತುಂಬ ಚೆನ್ನಾಗಿ ಅದು ಬೆಳೆದಿದೆ. ಸೊ ನೋಡಿ, ಮಕ್ಕಳಿಗೆ ತಕ್ಷಣ ಹುಷಾರಿಲ್ಲ ಅಂತ ಅಂದಾಗ ನೋಡಿ, ಮನೆ ಮುಂದೆ ಕೈಗೆಟುಕುವಂತಹ ಗಿಡಗಳೆಲ್ಲ ಇಲ್ಲಿ ಸಿಗುತ್ತೆ. ಔಷಧಿ ಗಿಡಗಳು ಎಷ್ಟೋ ಇದೆ, ಹೂವಿನ ಗಿಡಗಳಿದೆ, ಚಿಕ್ಕ ಪುಟ್ಟ ತರಕಾರಿ ಗಿಡಗಳು ಅಂದರೆ ಹಸಿಮೆಣಸಿನ್ಕಾಯಿ ಗಿಡ, ಬದನೆಕಾಯಿ ಗಿಡ, ಟೊಮೊಟೊ, ಈ ಥರದ್ದು ಚಿಕ್ಕ ಪುಟ್ಟ ನಮ್ಮಮ್ಮ ಅಲ್ಲೇ ಚಿಕ್ಕ ಪುಟ್ಟ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಸೊ ನಾನು ಮೊನ್ನೆ ದೊಡ್ಡಪತ್ರೆ ವಿಡಿಯೋ ಮಾಡಿದ್ದು ಇಲ್ಲಿಂದೆ, ಅಂದರೆ ಈ ಊರಿಂದೆ ದೊಡ್ಡಪತ್ರೆದು ವಿಡಿಯೋ ಹಾಕಿದ್ನಲ್ಲ, ಅದು ಊರಿಂದೆ. ಮತ್ತು ನಮ್ಮ ಅಕ್ಕ ಊರಿಂದ ಕ್ಯಾಕರಿಕೆ ಹಣ್ಣು ತೊಗೊಂಬಂದಿದ್ರು. ಇವಾಗ ಸೀಸನ್ನು ಅನಿಸುತ್ತೆ, ಸಿಗುತ್ತೆ ಅನಿಸುತ್ತೆ ಅದು. ಸೊ ನಮ್ಮ ಅಕ್ಕ ತೊಗೊಂಬಂದಿದ್ರು. ಅದಕ್ಕೆ ನಮ್ಮ ದೊಡ್ಡಮ್ಮ ಕಾಯಿ, ಬೆಲ್ಲ ಮತ್ತು ಪುರಿ ಎಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ಕೊಟ್ಟರು. ನೋಡಿ, ತುಂಬ ಹೀಟ್ ಬಾಡಿಗೆ ಇದು ತುಂಬ ಒಳ್ಳೆಯ ಒಂದು ಆಹಾರ ಅಂತಲೇ ಹೇಳ್ಬೋದು. ತುಂಬ ಬಾಡಿ ಹೀಟಾಗಿದ್ದಾಗ, ಕೆಲವ್ರಿಗೆ ಬಾಡಿ ತುಂಬಾ ಹೀಟ್ ಇರುತ್ತೆ, ಕೆಲವ್ರ ಬಾಡಿ ಕೋಲ್ಡ್ ಇರುತ್ತೆ. ನೋಡಿ, ಕೋಲ್ಡ್ ಇರೋರು ಮಾತ್ರ ಜಾಸ್ತಿ ತಿನ್ನೋಕ್ಕೆ ಹೋಗ್ಬಿಡಿ, ಏನೋ ಸ್ವಲ್ಪ ತಿಂದ್ಬಿಡಿ. ಆದರೆ ಜಾಸ್ತಿ ತಿಂದಾಗ ಅದು ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ. ಸೊ ಹೀಟ್ ಬಾಡಿಗಂತೂ ತುಂಬಾ ಒಳ್ಳೆ ಒಂದು ಫ್ರೂಟ್ ಇದು ಕ್ಯಾಕರಿಕೆ ಹಣ್ಣು ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ತಿಂದ್ವಿ, ರಾತ್ರಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಮತ್ತು ಅವತ್ತು ರಾತ್ರಿ ಬೆಳಗಾಗೋಯ್ತು. ಸೊ ಬೆಳಗಾಗೆದ್ದಾದ್ಮೇಲೆ ಮಗ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ರು. ನೋಡಿ ಡ್ಯಾನ್ಸ್ ಹೇಗೆ ಮಾಡ್ತಾರೆ ಅಂತ. ಓಕೆ, ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮೂರ ಕಡೆ ಶನಿವಾರ ಮಧ್ಯಾಹ್ನನೂ ಆಗಿರಲಿಲ್ಲ, 11 ಗಂಟೆ ಅಂದ್ಕೊಳ್ಳಿ. ಅಷ್ಟರಲ್ಲಿ ನಾವು ಹೊರಟ್ಬಿಟ್ವಿ. ಯಾಕೆ ಇಲ್ಲಿ ಬಂದು ಸ್ವಲ್ಪ ಕೆಲಸಗಳಿತ್ತು, ಪೂಜೆ ಎಲ್ಲ ಮಾಡೋದಿತ್ತು. ಹಾಗಾಗಿ ಒಂದು 11 ಗಂಟೆ ಅನ್ನೋಷ್ಟರಲ್ಲಿ ನಾವು ವಾಪಸ್ ಊರ ಕಡೆ ಹೊರಟ್ವಿ. ಹಾಗೆ ಹೋಗ್ತಾ ತಾತನ ಬಿಟ್ಟು ಹೋಗ್ಬೇಕಾಗಿತ್ತು ಊರಿಗೆ. ಸೊ ಹಾಗೆ ಬಂದು ತಾತನ ಬಿಟ್ಬಿಟ್ಟು ನಾವು ನಮ್ಮೂರ ಕಡೆ ಬಂದುಬಿಟ್ವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.